ನನಗೆ ಅನಿಸ್ತಂಗೆ ಈ ಒಂದು ಪ್ರೈಸ್ಗೆ ಐಕ್ಯೂಸಿನೇನು ಒಳ್ಳೊಳ್ಳೆ ಮೊಬೈಲ್ಗಳು ಸಿಗ್ತವೆ. ಅಟ್ಲೀಸ್ಟ್ ಈಗ ನೆಕ್ಸ್ಟ್ 10th ಒಂದು ಮೊಬೈಲ್ ಲಾಂಚ್ ಆಗುತ್ತೆ, ಮೋಟೋರೋಲಾದವ್ರದ್ದು Moto G4 ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಇದೆರಡದು ಕೂಡ ಕಂಪ್ಯಾರಿಸನ್ ಬರುತ್ತೆ. ಅದನ್ನ ನೋಡಿ ನೀವು ಪರ್ಚೇಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸೊ ನಾನು ನಿಮಗೆ ನಿನ್ನೆ CMF ಫೋನ್ ಒಂದು ಅನ್ಬಾಕ್ಸಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ವೇಟ್ ಮಾಡಿ ಮೋಟೋರೋಲಾದವ್ರದ್ದು ಒಂದು ಮೊಬೈಲ್ ಲಾಂಚ್ ಆಗ್ತಿದೆ ಅಂತ ಹೇಳಿದ್ದೆ. ಸೊ ಇದು ಯಾಕೆ ಹೇಳಿದೆ ಅಂತ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ನಾನು Motorola T4 ಮೊಬೈಲ್ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಡರ್ 25,000 ಅಥವಾ ಅಂಡರ್ 20,000 ಯಾರಿಗಾರು ಒಂದು ಒಳ್ಳೆ ಮೊಬೈಲ್ ತಗೊಂತೀರಾ ಅಂದ್ರೆ ಈ ಒಂದು ವಿಡಿಯೋ ಅವ್ರಿಗೆ ತುಂಬಾ ಉಪಯೋಗ ಆಗುವಂಥದ್ದು. ಆದಷ್ಟು ಈ ವಿಡಿಯೋನ ಎಂಡ್ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಈ ಒಂದು ಮೊಬೈಲ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಹೊಂದಿರುವಂಥದ್ದು. ಅಂಡರ್ 20,000 ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಕೊನೆ ತನಕ ನೋಡಿದ್ಮೇಲೆ ನಿಮ್ಗೆ ಏನೋ ಇಷ್ಟ ಆಯ್ತು ಅಂದ್ರೆ ಒಂದೇ ಒಂದು ಲೈಕ್ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬನ್ನಿ ಅನ್ಬಾಕ್ಸಿಂಗ್ ನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ಮೊಟೋರೋಲಾದವರು ಎಷ್ಟು ಚೆನ್ನಾಗಿ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನೋಡಿದ ತಕ್ಷಣ ಇಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ಗಳನ್ನ ಲಾಂಚ್ ಮಾಡ್ತಾ ಇರಲ್ಲ. ನಿಜವಾಗ್ಲೂ ಮುಂದೆ ಒಂದಿನ ಈ ಒಂದು ಕಂಪ್ನಿನೂ ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಮೊದಲನೇದಾಗಿ ಈ ಒಂದು ಬಾಕ್ಸ್ ನಿಮಗೆ ಔಟ್ಸೈಡಿಂದ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನಾವು ಇದನ್ನು ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ನಮಗೆ ಇದರಲ್ಲಿ ಮೊದಲನೇದಾಗಿ ಫೋನ್ ಸಿಗ್ತಿರುವಂಥದ್ದು, ಇದು UV ಸ್ಕ್ರೀನ್ ಪ್ರೊಟೆಕ್ಟರ್ ಸಿಗ್ತಿರುವಂಥದ್ದು, ಸಿಮ್ ಕಾರ್ಡ್ ಟೂಲ್ ಸಿಗ್ತಿರುವಂಥದ್ದು, ಡಾಕ್ಯುಮೆಂಟೇಶನ್ ಸಿಗ್ತಿರುವಂಥದ್ದು, ಲಿಟ್ರಲಿ 33 ವ್ಯಾಟ್ನ ಚಾರ್ಜರ್ ಅಡಾಪ್ಟರ್ ಸಿಗ್ತಿರೋದು, Type A to Type C ಕೇಬಲ್ ಸಿಗ್ತಿರುವಂಥದ್ದು. ಆಬ್ವಿಯಸ್ಲಿ ಇದರ ಒಂದು ಅನ್ಬಾಕ್ಸಿಂಗ್ ತುಂಬಾನೇ ಚೆನ್ನಾಗಿರುವಂಥದ್ದು. ನಮಗೆ ಇವಾಗ ಒಂದು ಕ್ವಶನ್ ಕೇಳ್ಬೋದು ನಿಮ್ಮ ಕಡೆಯಿಂದ, ಅಲ್ಲ ಬ್ರೋ ನೆನ್ನೆ CMF ಫೋನ್ 1 ಕೂಡ ಇದೇ ಒಂದು 33 ವ್ಯಾಟ್ನ ಚಾರ್ಜರ್ ಇತ್ತು, ಇದರಲ್ಲೂ ಕೂಡ 33 ವ್ಯಾಟ್ನ ಚಾರ್ಜರ್ ಕೂಡ ಇದೆ ಇದರಲ್ಲೂ ಕೂಡ, ಬಟ್ ಯಾಕೆ ನೀನು ಚೆನ್ನಾಗಿದೆ ಅಂತ ಕೇಳಿದ್ರೆ, ಬಟ್ ನಾನು ಇಲ್ಲಿ ಹೇಳೋಂಥದ್ದು ಏನಪ್ಪ ಅಂದರೆ CMF ಫೋನ್ 1 ನಾವಿಲ್ಲಿ ಸಪ್ರೇಟಾಗಿ 33 ವ್ಯಾಟ್ ಚಾರ್ಜರ್ನ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಿತ್ತು. ಬಟ್ ಮೋಟೋರೋಲಾದವ್ರದ್ದು ಒಂದು ಬಾಕ್ಸ್ನ ನಮಗೆ 33 ವ್ಯಾಟ್ ಚಾರ್ಜರ್ ಅಲ್ಲಿ ಅವರೇ ಕೊಡ್ತಾ ಇರುವಂಥದ್ದು. ಸೊ ಇದು ನನಗೆ ಯೂಸ್ಫುಲ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಮೊಬೈಲ್ ಡಿಸೈನ್ ನಾವೇನಾದ್ರು ಹೋದ್ರೆ ನಿಜವಾಗ್ಲೂ ಈ ಒಂದು ಮೊಬೈಲ್ ಡಿಸೈನ್ ಒಂದು ಯುನೀಕ್ ಆಗಿರುವಂಥದ್ದು. ಈ ಒಂದು ಮೊಬೈಲ್ ನ ಬ್ಯಾಕ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ವೀಗನ್ ಲೆದರ್ ಇರುವಂಥದ್ದು, ಅದಾದ ನಂತರ ಸೈಡ್ ಬಂದ್ರೆ ವಾಲ್ಯೂಮ್ ಬಟನ್ ಇರುವಂಥದ್ದು, ಪವರ್ ಬಟನ್ ಇರುವಂಥದ್ದು, ನೀವು ಇನ್ನೂ ಅದೇ ಮೇಲೆ ಹೋದ್ರಿ ಅಂದ್ರೆ ಮೈಕ್ ಇರುವಂಥದ್ದು, ಕೆಳಗಡೆ ಬಂದ್ರಿ ಅಂದ್ರೆ Type C ಪೋರ್ಟ್ ಇರುವಂಥದ್ದು, ಮೈಕ್ ಇರುವಂಥದ್ದು, ಸಿಮ್ ಕಾರ್ಡ್ ಟ್ರೈ ಇರುವಂಥದ್ದು, ಸ್ಪೀಕರ್ ಗ್ರಿಲ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಆಬ್ವಿಯಸ್ಲಿ ಇದರ ಒಂದು ಡಿಸೈನ್ ನಲ್ಲಿ ನಾನು 10 ಔಟ್ ಆಫ್ 9 ಅಂತ ಕೊಡ್ತೀನಿ, ಅಂದ್ರೆ 9 ಔಟ್ ಆಫ್ 10 ಅಂತ ಕೊಡ್ತೀನಿ. 10 ಔಟ್ ಆಫ್ 9 ಅಲ್ಲ, ಏನಂದೆ ಇನ್ನೊಂದ್ಸಲ ಹೇಳು. 10 ಔಟ್ ಆಫ್ 9 ಅಂತ ಕೊಡ್ತೀನಿ, ಅಂದ್ರೆ 9 ಔಟ್ ಆಫ್ 10 ಅಂತ ಕೊಡ್ತೀನಿ. 10 ಔಟ್ ಆಫ್ 9 ಅಲ್ಲ. ಸೊ 9 ಔಟ್ ಆಫ್ 10 ಅಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಡಿಸೈನ್ ಜೊತೆಗೆ ಈ ಒಂದು ಮೊಬೈಲ್ ಬಂದಿದೆ ಅಂತ ಹೇಳ್ಬೋದು. ಸರಿ, ಈ ಒಂದು ಮೊಬೈಲ್ನ ಒಂದು ಡಿಸ್ಪ್ಲೇ ಹೋದ್ರೆ ಅಂದ್ರೆ ಈ ಒಂದು ಮೊಬೈಲ್ನ ಡಿಸ್ಪ್ಲೇ ಸಕ್ಕದಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದರ ಒಂದು ಡಿಸ್ಪ್ಲೇ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 6.67 ಇಂಚಿನ ಒಂದು ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತಹ POLED ಡಿಸ್ಪ್ಲೇ ಇರುವಂಥದ್ದು. ಇದು ಬಂದ್ಬಿಟ್ಟು ಕರ್ವ್ ಡಿಸ್ಪ್ಲೇ ಆಗಿರುವಂಥದ್ದು. ಆಕ್ಚುಲಿ ತುಂಬಾನೇ ಚೆನ್ನಾಗಿರುವಂಥದ್ದು. ಅದಾದ ನಂತರ 1600 ನೈಟ್ ಸ್ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ತುಂಬಾನೇ ಅಕ್ಯುರಸಿಯಾಗಿ ಒಂದು ಒಳ್ಳೆ ಕಲರ್ನ ಕೊಡ್ತಾ ಇರುವಂಥದ್ದು. ನಿಮಗೆ ತುಂಬಾನೇ ಒಂದು 25-30 ಸಾವಿರ ಮೊಬೈಲ್ ಅನ್ಬೇಕು, ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ಒಂದು ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿರುವಂಥದ್ದು. ಒಂದು ಕಲರ್ ಅಕ್ಯುರಸಿ ಆಗಲಿ, ಒಂದು ಬಿಸ್ಲಲ್ಲಿ ಹೋದಾಗ ಒಂದು ನೋಡುವಂಥ ಒಂದು ವೈಡ್ ಲೈನ್ ಆಗಲಿ, ಎಲ್ಲನೂ ತುಂಬಾನೇ ಚೆನ್ನಾಗಿರುವಂಥದ್ದು. ತುಂಬಾನೇ ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಜೊತೆ ಈ ಒಂದು ಮೊಬೈಲ್ ಬರ್ತಿದೆ ಅಂತಲೇ ಹೇಳ್ಬೋದು. ಸರಿ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ಒಂದು ಹೊಸ ಬ್ರೌಸರ್ ಅಂತ ಅನ್ಸ್ಬೋದು, ಆದ್ರೆ OnePlus Nord CE4 Lite ಏನಿದೆ ಇದಕ್ಕೆ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿರುವಂತ ಒಂದು ಬ್ರೌಸರ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ನಮಗೆ Snapdragon 6S Gen 3 ಸಿಗ್ತಿರುವಂತದ್ದು. ಇದು ಒಂದು ಹೊಸ ಬ್ರೌಸರ್ ಅಂತಾನೆ ಹೇಳ್ಬೋದು, ಆದ್ರೆ ನಮಗೆ ಇಲ್ಲಿ OnePlus Nord CE4 Lite ಏನಿದೆ ಇದಕ್ಕೆ ಒಂದು ಸ್ವಲ್ಪ ಅಪ್ಗ್ರೇಡ್ ಕೊಟ್ಟಿರುವಂತ ಒಂದು ಬ್ರೌಸರ್ ಅಷ್ಟೇ. ಆದ್ರೂ ಕೂಡ ಆ ಒಂದು ಪ್ರೈಸ್ ಕಂಪೇರ್ ಮಾಡಿದ್ರೆ ಇದರ ಒಂದು ಪ್ರೈಸ್ ನಾನು ಎಂಡಲ್ಲಿ ಹೇಳ್ತೀನಿ. ಈ ಒಂದು ಪ್ರೈಸ್ ಕಂಪೇರ್ ಮಾಡಿದ್ರೆ ನಿಜವಾದ ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರೋದು. ಇದರ ಒಂದು ಅಂತು ಸ್ಕೋರ್ ನಿಮಗೆ ಹತ್ರ 4,85,000 ಸಿಗುವಂಥದ್ದು. ಇದರ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ LPDDR4X ಮತ್ತು UFS 2.2 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ನಲ್ಲಿ ಈ ಒಂದು ಮೊಬೈಲ್ ಬರ್ತಾ ಇರುವಂಥದ್ದು. ನನಗೆ ಅನಿಸ್ತಂಗೆ ಇದರ ಒಂದು ಪರ್ಫಾರ್ಮೆನ್ಸ್ ನಲ್ಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಒಂದು 15-14 ಸಾವಿರ ರೂಪಾಯಿ ಏನಾದ್ರು ಮೊಬೈಲ್ ಪರ್ಚೇಸ್ ಮಾಡ್ತಿದ್ವಿ ಅಂದ್ರೆ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಬ್ರೌಸರ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುವಂಥದ್ದು. ಅದಕ್ಕೋಸ್ಕರ ನನಗೆ ಈ ಒಂದು ಬ್ರೌಸರ್ ಅಂದ್ರೆ ಪರ್ಫಾರ್ಮೆನ್ಸ್ ನಲ್ಲಿ 9 ಔಟ್ ಆಫ್ 10 ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಈ ಒಂದು ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ನಾನು ಈ ಒಂದು ಮೊಬೈಲ್ ನಿಮಗೆ 12 5G ಬ್ಯಾಂಡ್ ಸಿಗ್ತಿರುವಂಥದ್ದು, Wi-Fi 5 ಇರುವಂಥದ್ದು, Bluetooth 5.1 ಇರುವಂಥದ್ದು, ನೋ NFC. ನನಗೆ ಆಕ್ಚುಲಿ NFC ಯಾಕೋ ಕೊಡ್ತಾ ಇಲ್ಲ ಇತ್ತೀಚೆಗೆ ಈ ಒಂದು ಮೊಬೈಲ್ ಕಂಪ್ನಿಗಳು, ಬಟ್ ನಮಗೆ ಇಲ್ಲಿ ಆಕ್ಚುಲಿ NFC ಬೇಕಿತ್ತು, ಬಟ್ ಹ್ಯಾಕಿಂಗ್ ಮಾಡ್ತೇವೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೆನೆ CMF ಫೋನ್ 1 ನಾವೇನೇ ನೋಡಿದ್ರು ಕೂಡ ಈ ಒಂದು ನಥಿಂಗ್ ಫೋನಲ್ಲಿ ಕೊಡಲೇಬೇಕಿತ್ತು ಈ ಒಂದು NFC-ನ, ಬಟ್ ನಿನ್ನೆ ನಥಿಂಗ್ ಫೋನಲ್ಲೇ ಕೊಡಲಿಲ್ಲ. ಯಾಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇವತ್ತು ಕೂಡ ಈ ಒಂದು ಮೋಟೋರೋಲಾ ಅವರು ಯಾಕೆ ಇದರಲ್ಲಿ NFC ಕೊಟ್ಟಿಲ್ಲ. ಇದೇ ಒಂದು ಮೋಟರಲ್ಲೂ ಲಾಂಚ್ ಮಾಡಿದಂಥ ಮೊನ್ನೆ ಒಂದು Moto Edge 50 Ultraದಲ್ಲೂ ಕೂಡ ಕೊಟ್ಟಿದ್ರು, ಬಟ್ ಪ್ರೈಸ್ ಜಾಸ್ತಿ ಇಲ್ಲ ಅನ್ನಲ್ಲ, ಬಟ್ ಇವರು ಸಣ್ಣ ಸಣ್ಣ ಮೊಬೈಲ್ಗಳು ಕೂಡ ಕೊಡ್ತಾ ಇದ್ರು. ಬಟ್ ಯಾಕೆ ಈ ಒಂದು ಬಾಕ್ಸ್ ಅನ್ನು ಕೊಟ್ಟಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸರಿ, ಈ ಒಂದು ಮೊಬೈಲ್ ಬ್ಯಾಟ್ರಿಗೆ ಹೋಗೋಣ. ಈ ಒಂದು ಮೊಬೈಲ್ ಬ್ಯಾಟ್ರಿ ನಮಗೆ 5000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂಥದ್ದು. ಅದಾದ ಲಿಟ್ರಲಿ 33 ವ್ಯಾಟ್ನ ಒಂದು ಚಾರ್ಜರ್ ಅಡಾಪ್ಟರ್ ಸಿಗ್ತಿರುವಂಥದ್ದು. ಇದೆಲ್ಲ ನೀನೇನು ಚೇಂಜಸ್ ತೊಗೊಳಕೋಲ್ಲ, ಯಾಕಂದ್ರೆ ಆಬ್ವಿಯಸ್ಲಿ ಸೇಮ್ ಟು ಸೇಮ್ ಹೇಗಿರ್ಬೇಕು ಅದೇ ರೀತಿ ಇದೆ. ನಾವು ಇದರಲ್ಲಿ ಏನು ಚೇಂಜಸ್ ತೊಗೊಳಕೋಲ್ಲ. ಈ ಒಂದು ಸಾಫ್ಟ್ವೇರ್, ಈ ಒಂದು ಮೊಬೈಲ್ ಸಾಫ್ಟ್ವೇರ್ ನನಗೆ ನಿಜವಾಗ್ಲೂ ಆಕ್ಚುಲಿ ಇಷ್ಟ ಆಯ್ತು. ಯಾಕಂದ್ರೆ ಈ ಒಂದು ಮೊಬೈಲ್ ಸಾಫ್ಟ್ವೇರ್ ನಾವೇನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ
ಎಲ್ಲೋ UI ಸಿಗ್ತಿರುವಂಥದ್ದು, ಅದರ ಔಟ್ ಆಫ್ ದ ಬ್ಯಾಕ್ಸ್ Android 14 ಇರುವಂಥದ್ದು, 2+4 ಇಯರ್ಸ್ ಅಪ್ಡೇಟ್ ಕೂಡ ಸಿಗ್ತಿರುವಂಥದ್ದು. ನನಗೆ ಅನ್ನಿಸ್ತಂಗೆ 2+4 ಇಯರ್ಸ್ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಸಿಗುತ್ತಾ ಅಂದ್ರೆ ನಂಗೆ ನಿಜವಾಗ್ಲೂ ಡೌಟು. 4 ಇಯರ್ಸ್ ಕಟ್ಟಲೆ ಇಷ್ಟು ಕಡಿಮೆ ಪ್ರೈಸಿಗೆ ಯಾರು ಕೂಡ ಅಪ್ಡೇಟ್ ಕೊಡಲ್ಲ. ಬಟ್ ಹೇಳಿರೋ ಮಾತನ್ನ ಮಿಸ್ ಮಾಡಬಾರ್ದು ಮೋಟೋರೋಲಾ. ಕರೆಕ್ಟಾಗಿ ಈ ಒಂದು ನೆನಪನ್ನು ಫಾಲೋ ಮಾಡ್ಕೋಬೇಕು, ಅಂದರೆ ಈ ಒಂದು ಮಾತನ್ನು ಫಾಲೋ ಮಾಡಬೇಕು. 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ನ ನೀವು ಕೊಡಲೇಬೇಕಾಗುತ್ತೆ. ಅದಾನಂತರ ಈ ಒಂದು ಮೊಬೈಲ್ನ ಕ್ಯಾಮ್ರಾಗೆ ಹೋಗೋಣ. ಕೊನೆಯದಾಗಿ ಈ ಒಂದು ಮೊಬೈಲ್ನ ಕ್ಯಾಮ್ರಾದಲ್ಲಿ ನಾನು ನಿಜವಾಗ್ಲೂ ಒಂದು ಒಳ್ಳೆ ಅಪ್ಗ್ರೇಡ್ ನೋಡ್ತೀನಿ. ಆಕ್ಚುಲಿ ಅಪ್ಗ್ರೇಡ್ ಅನ್ನೋಕ್ಕಿಂತ ಈಗ ಬರ್ತಿರೋಂಥ ಎಲ್ಲ ಒಂದು ಮೋಟೋರೋಲಾ ಕಂಪ್ನಿಯ ಒಂದು ಮೊಬೈಲ್ಗಳಲ್ಲಿ ಒಂದು ಒಳ್ಳೆ ಕ್ಯಾಮ್ರಾನ ಕೊಡ್ತಾರೆ, ಒಳ್ಳೆ ಸೆನ್ಸರ್ ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಮೊಬೈಲಲ್ಲೂ ಕೂಡ ನಿಮಗೆ 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಸಿಗ್ತಾ ಇರುವಂಥದ್ದು, ಅದಾನಂತರ 50 MP ಮೇನ್ ಕ್ಯಾಮ್ರಾ ಸಿಗ್ತಿರುವಂಥದ್ದು, ಇದರಲ್ಲಿ LYT 600ನ ಒಂದು ಲೆನ್ಸ್ ಕೂಡ ಇರುವಂಥದ್ದು, ಅದಾದಂತರ 32 MP ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇರುವಂಥದ್ದು. ಆಬ್ವಿಯಸ್ಲಿ ಬ್ಯಾಕ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಯಾವುದು ಬೆಸ್ಟ್ ಅಂತ ಹೇಳ್ಬೋದು ಈ ಒಂದು ಮೋಟೋರೋಲಾ ಕಂಪ್ನಿಯವ್ರದ್ದು. ಈಗ ಒಂದು ಅಲ್ಟ್ರಾ ವೈಡ್ ಆಂಗಲ್ನ ಒಂದು ಲೆನ್ಸ್ನಲ್ಲಿ ಆಗಲಿ ಎಲ್ಲನೂ ಕೂಡ ತುಂಬಾ ಒಳ್ಳೆ ಫೋಟೋನ ಅಕ್ಯುರೇಸಿಯಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಇದರೊಂದು ಕ್ಯಾಮ್ರಾ ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಕೊನೆಯದಾಗಿ ನೀವೇನಾದರೂ ನನಗೆ ಈ ಒಂದು ಪ್ರೈಸಿಗೆ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಂತ ಕೇಳಿದ್ರೆ, ಇದರ ಒಂದು ಪ್ರೈಸ್ 8GB ಮತ್ತು 128GB ಸ್ಟೋರೇಜ್ ಏನಿದೆ ಇದಕ್ಕೆ ಬಂದುಬಿಟ್ಟು 17,999 ರೂಪಾಯಿ ಇರುವಂಥದ್ದು. ಅದೇ ರೀತಿ 12GB 256GB ಸ್ಟೋರೇಜ್ ಏನಿದೆ ಇದು ಬಂದುಬಿಟ್ಟು 19,999 ರೂಪಾಯಿ ಇರುವಂಥದ್ದು. ಆ್ಯಕ್ಚುಲಿ ಈ ಒಂದು ಪ್ರೈಸ್ಗೆ ಅಂದರೆ 20,000 ರೂಪಾಯಿ ಒಳಗೆ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ಡಿಸ್ಪ್ಲೇ, ಡಿಸೈನ್, ಆ್ಯಕ್ಚುಲಿ ಇದರ ಒಂದು ಸಾಫ್ಟ್ವೇರ್, ಅದಾಂತರ ಕ್ಯಾಮ್ರಾ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇದನ್ನು ನಾನು ಆ್ಯಕ್ಚುಲಿ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ CMA ಫೋನ್ 1 ತುಂಬಾ ಹೈಪ್ ಇತ್ತು, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಆ್ಯಕ್ಚುಲಿ ಈ ಒಂದು ಮೊಬೈಲ್ ನಾನು ನಿಮಗೆ ನಿಜವಾಗ್ಲೂ ಸಜೆಸ್ಟ್ ಮಾಡೋಕ್ಕಂತ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.